ನಮಸ್ತೆ ನನ್ನ ಎಲ್ಲ ಕನ್ನಡಿಗರಿಗೆ. ಇವತ್ತು ಏನಪ್ಪ ಸ್ಪೆಷಲು ಅಂತಂದರೆ, ನಮ್ಮ ಮನೆಯವರು ಬೆಳಗ್ಗೆ ಮಟನ್ ತಂದುಕೊಟ್ಟಿದ್ರು. ಅದಕ್ಕೂ ಏನೋ ಒಂದು ಕಾರಣ ಇದೆ. ನಿನ್ನೆ ಇಂಡಿಯಾ ವಾಸ್ ಸೌತ್ ಆಫ್ರಿಕಾ ಮ್ಯಾಚ್ ಇತ್ತಲ್ಲ, ಸೊ ಅದ್ರಾಗೆ ಇಂಡಿಯಾ ಗೆದ್ದಿದೆ ಒಂದು ಕಡೆ, ಅದೊಂದು ಖುಷಿಗೆ. ಆಮೇಲೆ ಇವತ್ತು ಸಂಡೇ ಆಗಿರೋದ್ರಿಂದ ಮಟನ್ ತಂದುಕೊಟ್ಟಿದ್ದಾರೆ. ನಾನು ಮಟನ್ ಸಾಂಬಾರು ಹೇಗೆ ಮಾಡ್ತೀನಿ ಅಂತ ಈ ವಿಡಿಯೋ ಮುಖಾಂತರ ನಾನು ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಕೆಲವೊಬ್ಬರು ನನ್ನಂಗೆ ಮಾಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ. ನನ್ನ ಸ್ಟೈಲಲ್ಲಿ ನಾನಿವತ್ತು ಮಟನ್ ಸಾಂಬಾರು ಮಾಡ್ತಿದ್ದೀನಿ. ಈಗ ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತೀರಿ, ನಾನು ಅಷ್ಟೇ ಕೇಳ್ಕೊಳ್ಳೋದು. ಮೊದಲನೇದಾಗಿ ಮಟನ್ ಸಾಂಬಾರಿಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಂದ್ಬಿಟ್ಟು ನಾನು ನಿಮಗೆ ಒಂದೊಂದೇ ತೋರಿಸ್ಕೊಡ್ತೀನಿ, ನೋಡ್ತಾ ಹೋಗಿ. ಮೊದಲನೇದಾಗಿ ನಾನು 2 ಈರುಳ್ಳಿ ತೊಗೊತಿದ್ದೀನಿ. ಏನಕ್ಕಪ್ಪ ಅಂತಂದರೆ ಮಟನ್ನೇ ಫಸ್ಟು ಫ್ರೈ ಮಾಡಿಬಿಡೋಣ ಅಂತಂದ್ಬಿಟ್ಟು. ಮಟನ್ಗೆ ಬೇಕಾಗಿರೋದು 1 ಈರುಳ್ಳಿ, ಆಮೇಲೆ ಇನ್ನೊಂದು ಸ್ವಲ್ಪ ಈರುಳ್ಳಿ ಅಷ್ಟೇ. ಅದನ್ನು ಪೂರ್ತಿ ಕ್ಲೀನಾಗಿ ಕಟ್ ಮಾಡಿಕೊಂಡು, ಅಂದರೆ ಉದ್ದುದ್ದ ಕಟ್ ಮಾಡ್ಕೋಬೇಕು ಈರುಳ್ಳಿ. ಬೇರೆಯವ್ರು ಹೆಂಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ, ನನಗೆ ಹೆಂಗೆ ಅನಿಸುತ್ತೋ ಹಂಗೆ ಮಾಡ್ತಿದ್ದೀನಿ. ಆಮೇಲೆ ಇನ್ನೊಂದೇನು ಅಂತಂದರೆ, ವಿಡಿಯೋ ಪೂರ್ತಿ ನೋಡಿ ಲೈಕ್ ಮಾಡಿ, ಆಮೇಲೆ ಏನಾದರೂ ತಪ್ಪಾಗಿದ್ದರೆ ನನಗೆ ತಿಳಿಸಿ ಕಾಮೆಂಟ್ನಲ್ಲಿ. ಕಾಮೆಂಟ್ ಬಾಕ್ಸ್ ನಿಮ್ಮದೇ ಅದು. ಎಲ್ಲನೂ ಕಟ್ ಮಾಡ್ಕೊತಿದ್ದೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನಮ್ಮ ಮಾಕ್ನಳ್ಳಿಲಿ 5 ಗಂಟೆಗೇ ಆಲ್ಮೋಸ್ಟು ಮರಿ ಕಡಿಗೆ ಸ್ಟಾರ್ಟ್ ಮಾಡಿರ್ತಾರೆ. ಮರಿ ಕಡ್ದಾದ್ಮೇಲೆ ಹೋಗಿ ಇವರು ತೊಗೊಂಡು ಬಂದರು ಮನೆಗೆ. ಅದಾದಮೇಲೆ ನಾನೊಂದು ಬಟ್ಲಿಗೆ ನೀರು ತೊಗೊಂಡೆ. ಏನಕ್ಕಪ್ಪ ಅಂತಂದರೆ, ನಾವು ಪ್ರತಿಯೊಂದು ತರಕಾರಿ ಯಾವುದೇ ಕಟ್ ಮಾಡಿದ್ರೂ ಮೊದಲು ಒಂದು ಬಟ್ಲಿಗೆ ನೀರು ಹಾಕ್ಕೊಂಡು ಫಸ್ಟು ಆ ತರಕಾರಿನ ಕ್ಲೀನಾಗಿ ತೊಳ್ಕೊಬೇಕು. ಯಾಕಂತಂದರೆ ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ, ಔಷಧಿಗಳಿರುತ್ತೆ. ಆಮೇಲೆ ಕಪ್ಪಾಗಿ ಕಾಣಿಸ್ತಿರೋದು ಏನು ಗೊತ್ತಾ, ಅದು ಕಪ್ಪಾಗಿರೋದು ನೋಡಿದ್ರೆ ಅದು ಕ್ರಿಮಿಕೀಟಗಳಂತೆ. ಆ ಥರ ಕಪ್ಪಾಗಿದ್ದರೆ ನೀವು ಕ್ಲೀನಾಗಿ ತೊಳ್ಕೊಂಡು ಆಮೇಲೆ ತರಕಾರಿ ಕಟ್ ಮಾಡಿ. ಯಾಕಂದರೆ ಈರುಳ್ಳಿಲಿ ಇವಾಗ ಬರ್ತಿರೋದು ಇದೇ ರೀತಿ, ಅದರಿಂದಾಗಿ ನೋಡಿಕೊಂಡು ಹುಷಾರಾಗಿ ಕಟ್ ಮಾಡಿ ಅಡುಗೆಗೆ ಹಾಕಿ. ಮನೇಲಿ ಇಲ್ಲೊಂದು ಮನೇಲಿ ಮಕ್ಕಳುಗಳಿದ್ರೆ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿ ತರಕಾರಿನ ಮೇಂಟೈನ್ ಮಾಡಿ ಅಷ್ಟೇ. ಅದಾದಮೇಲೆ ಮೊದಲು ನಾವು ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳೋಣ ಉದ್ದುದಕ್ಕೆ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಈರುಳ್ಳಿನೂ ಬಾಯಿಗೆ ಸಿಗುತ್ತೆ, ಚೆನ್ನಾಗಿ ಫ್ಲೇವರ್ ಬರುತ್ತೆ, ಒಂಥರ ಚೆನ್ನಾಗಿರುತ್ತೆ. ಈರುಳ್ಳಿ ಉದ್ದುದು ಕಟ್ ಮಾಡ್ಕೊಂಡು ಅದರಲ್ಲಿ ಅರ್ಧ ಕಟ್ ಮಾಡ್ತಿದ್ದೀನಿ. ನಮ್ಮ ಮನೇಲಿ ಏನು ಅರ್ಧ kg ಅಷ್ಟೇ ತಂದಿರೋದು ಮಟನ್ನು, ಅಂದರೆ ಜಾಸ್ತಿ ತಿನ್ನಲ್ಲ ನಾವು ಮಟನ್ನ, ಅದಕ್ಕೇ ಸ್ವಲ್ಪನೇ ತರೋದು. ಅದಾದಮೇಲೆ ಮಟನ್ನ ನಾವು ಅಷ್ಟಾಗಿ ತಿನ್ನಲ್ಲ. ಈರುಳ್ಳಿ ಕಟ್ ಮಾಡಾದ್ಮೇಲೆ 2 ಹಸಿರು ಮೆಣ್ಸಿನ್ಕಾಯಿನ ಒಗ್ಗರಣೆಗೆ ಮಾತ್ರ ಕಟ್ ಮಾಡ್ಕೊಳ್ಳಿ, ಅಂದರೆ ಫ್ಲೇವರ್ ಚೆನ್ನಾಗಿರುತ್ತೆ, ಸ್ವಲ್ಪ ಖಾರ ಇರಲಿ ಅಂತ ಅಂದ್ಬಿಟ್ಟು ಅಷ್ಟೇ. ಆಮೇಲೆ ಯಾರ್ಯಾರು ಮಟನ್ ಲವರ್ಸ್ ಇದ್ದೀರಾ ಅವರು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಅದಾದಮೇಲೆ ಇಷ್ಟು ಇಂಗ್ರೀಡಿಯೆಂಟ್ಸು ಅಂದರೆ ಒಗ್ಗರಣೆಗೆ ಹಾಕೋಕ್ಕೆ. ಅದಾದಮೇಲೆ ಫಸ್ಟು ನಾನು ಕುಕ್ಕರ್ ತೊಗೊತೀನಿ. ಕುಕ್ಕರಲ್ಲಿ ಏನಕ್ಕಪ್ಪ ಮಾಡ್ತಿರೋದು ಅಂತಂದರೆ, ಮಟನ್ನ ಹಂಗೆ ಬೇಯಿಸೋಕ್ಕಾಗಲ್ಲ, ಅದರಿಂದಾಗಿ ಕುಕ್ಕರಲ್ಲಿ ಮಾಡ್ತಿರೋದು ಅಡುಗೆನ. ಒಲೆ ಮೇಲೆ ಕುಕ್ಕರ್ ಇಟ್ಟಾಯಿತು. ಹಂಗೇ ಒಂದು 2-3 ಸ್ಪೂನು ಎಣ್ಣೆ. ಮಟನ್ನು ಯಾವ ರೀತಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗಿ ನೀವು ಎಣ್ಣೆ ಹಾಕಬೇಕು ಕುಕ್ಕರಿಗೆ, ಯಾಕಂದರೆ ಮಟನಲ್ಲಿ ಆಲ್ರೆಡಿ ಎಣ್ಣೆ ಜಿಡ್ಡಿರುತ್ತೆ. ಅದಾದಮೇಲೆ ಎಣ್ಣೆ ಕಾದಾದಮೇಲೆ ಕಟ್ ಮಾಡಿರೋಂಥ ಈರುಳ್ಳಿ ಪದಾರ್ಥನ ಕುಕ್ಕರ್ ಒಳಗೆ ಹಾಕಬೇಕು. ಅದಾದಮೇಲೆ ನಾನು ಯಾವಾಗೂ ಅಷ್ಟೇ ಈರುಳ್ಳಿ ಆದಮೇಲೆ ನಾನು ಹಸಿರು ಮೆಣ್ಸಿನ್ಕಾಯಿ ಆಗಲಿ ಕರಿಬೇವಿನ ಸೊಪ್ಪಾಗಲಿ ಹಾಕೋದು, ಯಾಕಂತಂದರೆ ಎಣ್ಣೆಗೆ ಹಾಕಿದ್ರೆ ಯಾರು ಬಿಡುತ್ತೆ ಅಂತ ಅಷ್ಟೇ. ಅದಾದಮೇಲೆ ಅದನ್ನ ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಳ್ಳೋದು ಅಂದರೆ ಅದು ಪೂರ್ತಿ ಬ್ರೌನ್ ಕಲರ್ ಬರಬೇಕು ಬೇಯಿಸಿದ್ದು, ಅದರಿಂದಾಗಿ ಆ ರೀತಿ ಬರುಗಂಟನೂ ನಾವು ಫ್ರೈ ಮಾಡ್ತಾನೆ ಇರಬೇಕು. ಆಮೇಲೆ ನಾನು ಕೈಯಾಡೋದು ಜಾಸ್ತಿ ನಿಲ್ಸೋಕ್ಕೆ ಹೋಗಲ್ಲ, ಏನಾದರೂ ಹಿಡ್ಕೊಂಬಿಟ್ಟದ್ದು ತಳ ಅಂತ ಅಂದ್ಬಿಟ್ಟು ಅಷ್ಟೇ. ಅದಾದಮೇಲೆ ಕ್ಲೀನಾಗಿ ಇನ್ನೂ ಫ್ರೈ ಮಾಡ್ತಾನೆ ಇದ್ದೆ, ಅದು ಕಂದು ಬಣ್ಣ ಬರೋ ಗಂಟನೂ. ಯಾವುದೇ ತರಕಾರಿ ಆದರೂ ಅಷ್ಟೇ ಕ್ಲೀನಾಗಿ ಬೇಯಿಸಿದ್ರೆ ಮಾತ್ರ ಅದು ಚೆನ್ನಾಗಿ ತಿನ್ನೋಕ್ಕೆ ಸಾಧ್ಯ, ಇಲ್ಲಾಂದರೆ ತಿನ್ನೋಕ್ಕಾಗಲ್ಲ. ಇಲ್ಲ ಏನೋ ಹೊಟ್ಟೆ ನೋವು, ಇಲ್ಲ ಏನಾದರೂ ಒಂದು ನೋವು ಹಿಡ್ಕೊಂಬಿಡುತ್ತೆ. ಚೆನ್ನಾಗಿ ಬೇಯಿತು. ಅದಾದಮೇಲೆ ಮಟನ್ ಹಾಕೋಣ ಅಂತಂದ್ಬಿಟ್ಟು ಮಟನ್ನೂ ಕೂಡ ಹಾಗೆ ತೊಳೆದು ಇಟ್ಟಿದ್ದೆ. ಮಟನ್ನನ್ನು ತೊಳೆದು ಇಟ್ಟಾದಮೇಲೆ ಅದಕ್ಕೆ ಹಾಕಿದೆ ಮಟನ್ನು, ಅಂದರೆ ಅದರಲ್ಲಿ ಸ್ವಲ್ಪ ನೀರು ಬಿಟ್ಟಿತ್ತು, ಅದನ್ನು ಕ್ಲೀನಾಗಿ ಮಾಡಿಬಿಟ್ಟು ಆಮೇಲೆ ಕುಕ್ಕರ್ ಒಳಗೆ ಹಾಕಿದೆ. ಅದು ಕೆಟ್ಟ ನೀರು ಸುಂಡು ಗಂಟನೂ ನಾವು ಒಂದು 10 ನಿಮಿಷ 15 ನಿಮಿಷ ಚೆನ್ನಾಗಿ ನಾವು ಮಟನ್ನ ಬೇಯಿಸ್ತಿರ್ಬೇಕು. ಅದು ಮಟನ್ ಹಾಕಾದ್ಮೇಲೆ ಕ್ಲೀನಾಗಿ ಫ್ರೈ ಮಾಡಿಕೊಂಡೆ. ನಾನು ಸ್ಟಾರ್ಟಿಂಗಲ್ಲೇ ಉಪ್ಪಾಗಲಿ ಅರಿಶಿನ ಆಗಲಿ ಹಾಕಲ್ಲ ಮಟನ್ಗೆ, ಚಿಕನಿಗೆ ಮಾತ್ರ ಹಾಕೋದು. ಆಮೇಲೆ
ಅದನ್ನ ಇನ್ನೊಂದು ಸಲ ಕ್ಲೀನಾಗಿ ಫ್ರೈ ಮಾಡಾದ್ಮೇಲೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊತಿದ್ದೆ. ಮಳೆ ಬೇರೆ ಬರೋ ಸ್ಟೇಜಲ್ಲಿ ಇತ್ತು, ಆಮೇಲೆ ಮೋಡ ಬೇರೆ ಕಟ್ಟಿತ್ತು. ಮಳೆ ಏನಾದ್ರು ಬಂದರೆ ಕರೆಂಟ್ ಹೊಂಟೋಗ್ಬಿಟ್ರೆ ಆಮೇಲೆ ಕಷ್ಟ ಆಗಿಬಿಡುತ್ತೆ. ಅದಕ್ಕೇ ಮಸಾಲೆಗೆ ರೆಡಿ ಮಾಡ್ಕೊತಿದ್ದೆ. ಮಟನ್ ಸಾಂಬಾರಿಗೆ ನೀವು ಯಾವಾಗಲೂ ಅರ್ಧ ಟೊಮೊಟೊ ಇಲ್ಲ 1 ಟೊಮೊಟೊ ಹಾಕಲೇಬೇಕು. ಅಂದರೆ ಜಾಸ್ತಿ ಹಾಕ್ಬಿಟ್ರೆ ಫ್ಲೇವರ್ ಬಿಟ್ಟು ಆಮೇಲೆ ಹುಳಿ ಜಾಸ್ತಿ ಆಗ್ಬಿಡುತ್ತೆ ಸಾಂಬಾರಲ್ಲಿ. ಆಮೇಲೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ನಾನು ಇಲ್ಲಿ ಹಾಕ್ತಿಲ್ಲ. ಬೆಳ್ಳುಳ್ಳಿ ಹಾಕಿದ್ರೆ ನಮ್ಮ ಮನೆಯವ್ರು ತಿನ್ನಲ್ಲ ಜಾಸ್ತಿ, ಅದಕ್ಕೆ ಹಾಕಲ್ಲ. ಎಲ್ಲನೂ ಒಂದು ಬಾಣಲಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಣಮೆಣ್ಸಿಕಾಯಿ, ಅಂದರೆ ಒಂದು 5ರಿಂದ 7 ಒಣಮೆಣ್ಸಿಕಾಯಿ. ಖಾರಕ್ಕೋಸ್ಕರ ನನಗೆ ಖಾರ ಅಂದರೆ ಜಾಸ್ತಿ ಇಷ್ಟ, ಸಿಹಿ ಅಂತೂ ತಿನ್ನೋಕ್ಕಾಗಲ್ಲ ಮೊದಲನೇದಾಗಿ. ಅದಾದಮೇಲೆ ಸ್ವಲ್ಪ ಗಸಗಸೆ, ಬೇರೆಯವ್ರ ಮನೇಲಿ ಹಾಕ್ತಾರೆ ಇಲ್ವಾ ಗೊತ್ತಿಲ್ಲ, ನಾನು ಗಸಗಸೆ ಹಾಕ್ತೀನಿ. ಗಸಗಸೆ ಹಾಕಾದ್ಮೇಲೆ ಸ್ವಲ್ಪ ಚಕ್ಕೆ, ಲವಂಗ ಇದನ್ನು ಹಾಕಿ, ಆಮೇಲೆ ಏಲಕ್ಕಿ ಇದ್ದರೆ ಏಲಕ್ಕಿ ಹಾಕಿ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪು, ಅದನ್ನು ಹಂಗೆ ತೊಳೆದ್ಬಿಟ್ಟು ಹಂಗೆ ಕಟ್ ಮಾಡಿಬಿಟ್ಟು ಕೈಲೇನೆ ಮುರಿದ್ಬಿಟ್ಟು ಹಾಕ್ತೆ. ಆಮೇಲೆ ಕರಿಬೇವಿನ ಸೊಪ್ಪು ಹಾಕ್ತೆ. ನಮ್ಮ ಮನೆಯವ್ರು ಒಗ್ಗರಣೆಗೆಲ್ಲ ಹಾಕಿದ್ರೆ ಜಾಸ್ತಿ ತಿನ್ನಲ್ಲ ಕರಿಬೇವಿನ ಸೊಪ್ಪು, ಅದಕ್ಕೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಬಿಡ್ತೀನಿ. ಅಂದರೆ ಕರಿಬೇವಿನ ಸೊಪ್ಪು ಫ್ಲೇವರ್ ಗೊತ್ತಾಗಲ್ಲ ಅವ್ರಿಗೆ, ಮಿಕ್ಸಿ ಜಾರ್ಗೆ ಹಾಕಿದ್ರೆ ಸರಿ ಹೋಗ್ಬಿಡುತ್ತೆ. ಆಮೇಲೆ ಮಟನ್ನು ನೀರು ಸುಣ್ತಿತ್ತು ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ, ಏನಕ್ಕಪ್ಪ ಅರಿಶಿನ ಹಾಕೋದು ಅಂದರೆ ಹೊಲಸೋಗ್ಲಿ ಅಂತಂದ್ಬಿಟ್ಟು ಎಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡಾದ್ಮೇಲೆ, ಇನ್ನೊಂದೇನಪ್ಪ ಅಂತಂದರೆ ಎಳೆ ಮಾಂಸ ಆದರೆ ಒಂದು 3 ಕುಕ್ ಸಾಕು. ಬಲ್ತಿರೋ ಮಾಂಸ ಆದರೆ ಒಂದು 5ರಿಂದ 7 ಕುಕ್ ಬೇಕೇ ಬೇಕು. ಇಲ್ಲಿ ನಮ್ಮ ಮನೆಯವ್ರು ತಂದಿದ್ದದ್ದು ಎಳೆ ಮಾಂಸ, ಹೆಂಗೋ ಜಲ್ದಿ ಬೇಕು ಅಂತಿತ್ತು, ಅದೇ ಖುಷಿ. ಆಮೇಲೆ ಮಸಾಲೆಗೆ ರೆಡಿ ಮಾಡಿದ್ದು ಐಟಮ್ಗಳನ್ನೆಲ್ಲನೂ ಒಂದು ಬಾಣಲಿಗೆ ಹಾಕಾದ್ಮೇಲೆ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಫ್ರೈ ಮಾಡಿದ್ರೆ ಅದು ಫ್ಲೇವರ್ ಬಿಡುತ್ತೆ. ಗಸಗಸೆ, ಚಕ್ಕೆ, ಲವಂಗ ಈ ಥರ ಫ್ಲೇವರ್ ಬಿಡುತ್ತೆ, ಅಂದರೆ ಚೆನ್ನಾಗಿರುತ್ತೆ. ಈ ಥರ ಮಸಾಲೆ ಐಟಮ್ನ ಅಂದರೆ ಉರಿಯೋದ್ರಿಂದ ಏನಪ್ಪ ಅಂತಂದರೆ, ಒಂದು ಮಸಾಲೆ ಐಟಮ್ ಚೆನ್ನಾಗಾಗುತ್ತೆ, ಸಾಂಬಾರು ಕೂಡ ಚೆನ್ನಾಗಾಗುತ್ತೆ. ಅಂದರೆ ಅದರಲ್ಲಿ ಈರುಳ್ಳಿನ ಚೆನ್ನಾಗಿ ಸೀಸ್ಬೇಕು. ನಾನು ಚಿಕನ್ಗೂ ಕೂಡ ಇದೇ ರೀತಿ ಫ್ರೈ ಮಾಡಿಬಿಟ್ಟೇನೆ ಸಾಂಬಾರು ಮಾಡೋದು, ಇಲ್ಲಾಂದರೆ ಗ್ರೇವಿ ಮಾಡೋದು, ಹಿಂಗೇ ಮಾಡ್ತೀನಿ. ಈಗ ಮಟನ್ ಸಾಂಬಾರಿಗೆ ನಾನು ಯಾಕೆ ಈ ರೀತಿ ಮಾಡ್ತಿದ್ದೀನಿ ಅಂತಂದರೆ, ಅದನ್ನು ಫ್ರೈ ಮಾಡಬೇಕಾದ್ರೇ ಚಕ್ಕೆ ಲವಂಗದ್ದು ಫ್ಲೇವರ್ ಬಿಡುತ್ತೆ, ನನಗೆ ಅದೊಂದು ಇಷ್ಟ. ಆಮೇಲೆ ಸಾಂಬಾರು ಕೂಡ ಅದ್ಭುತವಾಗುತ್ತೆ, ನನಗೆ ಅದೊಂದು ಇಷ್ಟ ಅಷ್ಟೇ. ಅದಾದಮೇಲೆ ಅದು ಕ್ಲೀನಾಗಿ ಕಂದು ಬಣ್ಣ ಆಗೋ ಗಂಟನ್ನು ಹುರ್ಕೋಬೇಕು ಚೆನ್ನಾಗಿ. ಸ್ವಲ್ಪ ಕಾಯಿ ತುರಿ ಹಾಕಿ, ಅಂದರೆ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಜಾಸ್ತಿ ಹಾಕಿದಷ್ಟು ಅಳಿಸೋಗೋ ಚಾನ್ಸಸ್ ಇರುತ್ತೆ ಸಾಂಬಾರು, ಮಟನ್ ಸಾಂಬಾರು. ಅದರಿಂದಾಗಿ ಎಷ್ಟು ಬೇಕು ನಮ್ಮ ಹಿತಮಿತದಲ್ಲಿ ಹಾಕ್ಕೊಳ್ಳಿ. ಸ್ವಲ್ಪ ಹಾಕ್ಕೊಂಡ್ರೂ ಪರವಾಗಿಲ್ಲ, ಜಾಸ್ತಿ ಹಾಕ್ಕೊಳ್ಳೋಕ್ಕಂತೂ ಹೋಗಲೇಬೇಡಿ ಮೊದಲನೇದಾಗಿ. ಅದಾದಮೇಲೆ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು ಕ್ಲೀನಾಗಿ. ಅಂದರೆ ಫಸ್ಟೇ ಕಾಯಿ ತುರಿ ಹಾಕಬಾರ್ದು, ಲಾಸ್ಟಾಗಿ ಇನ್ನು ಆಫ್ ಮಾಡ್ತಿದ್ದೀನಿ ಅನ್ನೋಂಗೆ ಅದನ್ನು ಹಾಕಬೇಕು ಕಾಯಿನ. ಅದಾದಮೇಲೆ ಅಲ್ಲೇ ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ, ಅಂದರೆ ಬಿಸಿಲೇ ಹಾಕಕ್ಕೆ ಹೋಗಬೇಡಿ ಮಿಕ್ಸಿ ಜಾರ್ಗೆ, ಯಾಕಂತಂದರೆ ಅದು ಮಿಕ್ಸಿ ಜಾರ್ ಹೀಟ್ ಆದಂಗೆ ಅದು ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದಾಗಿ ಹುಷಾರಾಗಿ ಮಿಕ್ಸಿ ಜಾರಲ್ಲಿ ಯೂಸ್ ಮಾಡಿ. ಆಮೇಲೆ ಮಸಾಲೆಗೆ ಮಾಂಸದ್ದು ಖಾರದ ಪುಡಿ ಬರುತ್ತಲ್ಲ, ಅದನ್ನು ನಾನು 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಅಂದರೆ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ಸಿಕ್ಕಾಪಟ್ಟೆ ಖಾರ ಇರುತ್ತೆ ಮಾಂಸದ ಪುಡಿ. ಅದಾದಮೇಲೆ ಸ್ವಲ್ಪ ನಾನು ಧನಿಯಾ ಪುಡಿ ಹಾಕ್ಕೊಂಡೆ. ಧನಿಯಾ ಪುಡಿ ಹಾಕೋದ್ರಿಂದ ಅದು ಕೂಡ ಸಾಂಬಾರು ಚೆನ್ನಾಗಾಗುತ್ತೆ. ಧನಿಯಾ ಪುಡಿ ಹಾಕಾದ್ಮೇಲೆ ಮತ್ತೆ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಅಂದರೆ ನುಣ್ಣಗಾಗಬೇಕು ಮಸಾಲೆ, ಅಲ್ಲಿವರೆಗೂ ಕ್ಲೀನಾಗಿ ಇದು ಮಾಡಿ. ಆಮೇಲೆ ಇನ್ನೊಂದೇನು ಅಂತಂದರೆ, ಸ್ಪೂನ್ ಹಾಕೋಕ್ಕೆಲ್ಲ ಹೋಗಬೇಡಿ. ಯಾರು ಮಿಕ್ಸಿಲಿದ್ದಾಗ ಆ ಸ್ಪೂನ್ ಅಂತೂ ಹಾಕೋಕ್ಕೆ ಹೋಗಬೇಡಿ, ಕರೆಂಟ್ ಹೊಡೆಯೋ ಸಾಧ್ಯತೆಯೂ ಕೂಡ ಇರುತ್ತೆ. ಅದಾದಮೇಲೆ ಕ್ಲೀನಾಗಿ ನೀರೆಲ್ಲ ಸುಂಡಿತ್ತು, ಮಸಾಲೆನೂ ಕೂಡ ಹಾಕಿದೆ. ಮಸಾಲೆ ಹಾಕಾದ್ಮೇಲೆ ಅದರಲ್ಲಿರೋ ನೀರಿನ ಅಂಶ ಎಲ್ಲನೂ ಕ್ಲೀನಾಗಿ ಹಾಕಿದೆ. ಒಂದು 3-4 ಲೋಟ ನೀರು ಊದೆ, ಅಂದರೆ ಏನಕ್ಕಪ್ಪ ಅಂತಂದರೆ ಸಾಂಬಾರು ಸ್ವಲ್ಪ ಗಟ್ಟಿ ಆಗ್ತಿತ್ತು, ಅದಕ್ಕೇ ನೀರು ಹಾಕಿದೆ. ಆಮೇಲೆ 3 ಮೊಟ್ಟೆನ ಕ್ಲೀನಾಗಿ ತೊಳೆದ್ಬಿಟ್ಟು ಸಾಂಬಾರೊಳಗೆ ಹಾಕಿ ವಿಜಿಲ್ ಮುಚ್ಚಿದೆ. ಮಿನಿಮಮ್ ಅಂದರೂ ನಾನು ಒಂದು 4 ಕೂಗು ಕೂಗಿಸ್ಕೊಂಡೆ. ಏನಕ್ಕಪ್ಪ ಅಂತಂದರೆ ಎಳೆ ಮಾಂಸ ಅಲ್ವಾ, ಜಲ್ದಿ ಬೆಂದುಬಿಡುತ್ತೆ ಅಂತಂದ್ಬಿಟ್ಟು. ಅದಾದಮೇಲೆ ಅದು ಎಲ್ಲ ಮುಗಿದ್ಮೇಲೆ ಕುಕ್ಕರ್ನೆಲ್ಲ ಇಟ್ಟು ಮುದ್ದೆ ಮಾಡೋಣ ಅಂತಂದ್ಬಿಟ್ಟು ಹಿಟ್ಟನ್ನ ಹೆಸ್ರಿಗಿಟ್ಟೆ. ಮುದ್ದೆ ಇಲ್ಲದಂತೆ ಮಟನ್ ಸಾಂಬಾರು ಕಂಪ್ಲೀಟೇ ಆಗಲ್ಲ, ಅದಕ್ಕೇ ಇವತ್ತು ಮುದ್ದೆ ಮಾಡಿದೆ. ಫಸ್ಟ್ ಎಸೆಟ್ ಹಾಕಿದ್ದೆ, ಅದು ವೀಡಿಯೋ ಕ್ಲಿಪ್ ಆಗ್ತಿದ್ದೆ ಅಂದ್ಕೊಂಡೆ, ವೀಡಿಯೋನೇ ಆಗಿಲ್ಲ. ಆಮೇಲೆ ವೀಡಿಯೋ ಆನ್ ಮಾಡಿದ್ದು ಗೊತ್ತೇ ಆಗಿರಲಿಲ್ಲ. ನಾನು ಹಸಿಟ್ಟು ಹಾಕಿದ್ಮೇಲೆ ಅಲ್ಲೇ ಪೂರ್ತಿ ಕ್ಲೀನಾಗಿ ನುಣ್ಣಗೆ ರುಬ್ಬಿಡ್ತೀನಿ, ಯಾಕಂತಂದರೆ ಗಂಟು ನಂಗೆ ಇದ್ಬಿಡುತ್ತೆ ಕೆಲವೊಂದು ಸೈಡು, ಅದಕ್ಕೇನೆ ಹಸಿಟ್ಟು ಹಾಕಿದ ಹಿಂದೆನೇ ನಾನು ಕ್ಲೀನಾಗಿ ರುಬ್ಬಿಡ್ತೀನಿ. ಆಮೇಲೆ ನಮ್ಮ ಮನೇಲಿ ಕಾವುಗಲ್ಲಿ ಇಲ್ಲ, ಆಮೇಲೆ ನನಗೆ
ಪ್ಲೇಟಲ್ಲಿ ಮುದ್ದೆ ಕಟ್ಟಕ್ಕೆ ಬರಲ್ಲ, ನೆಲದ ಮೇಲೇ ಮುದ್ದೆ ಕಟ್ಟೋದು. ಮತ್ತು ನಾನು ಎರಡೆರಡು ಸಲ ನಾನು ಮುದ್ದೆನ ಬೇಯಿಸ್ತೀನಿ ಚೆನ್ನಾಗಿ, ಯಾಕಂತಂದರೆ ಅಂಟಾಗಬಾರ್ದು ಕೈಗೆ, ಆಮೇಲೆ ನೆಲಕ್ಕೂ ಕೂಡ ಅಂಟಾಗಬಾರ್ದು ಅಂತಂದ್ಬಿಟ್ಟು ಅದನ್ನು ಚೆನ್ನಾಗಿ ಮಿದ್ತೀನಿ. ಮುದ್ದೆನ ನಾವು ಚೆನ್ನಾಗಿ ಮಿದ್ದೋದ್ರಿಂದ ಹಿಟ್ಟು ಕ್ಲೀನಾಗಿ ಆಮೇಲೆ ನೈಸಾಗಿ ಬರುತ್ತೆ, ಒಳಗಡೆ ಗಂಟಂಗೆ ಏನೂ ಇರಲ್ಲ. ನಾನು ಆಮೇಲೆ ಮುದ್ದೆ ಎಲ್ಲನೂ ಕ್ಲೀನಾಗಿ ಕೂತಿದ್ದೆ. ನಮ್ಮ ಮನೆಯವರು ಕಾಯ್ಕೊಂಡು ಕೂತಿದ್ರು. ಮಟನ್ ಸಾಂಬಾರು ರೆಡಿ ಆಯಿತು, ಇನ್ನೇನು ಮುದ್ದೆನೂ ರೆಡಿ ಆಯಿತು. ಏನು ಬಿಸಿ ಬಿಸಿ ಊಟ ತಿನ್ಕೊಬಿಡೋಣ ಅಂತಂದ್ಬಿಟ್ಟು ಕಾಯ್ಕೊಂಡು ಕೂತಿದ್ರು. ಆಮೇಲೆ ತಟ್ಟೆಗೆ ಒಂದು ಮುದ್ದೆ, ಆಮೇಲೆ ಸಾಂಬಾರು, ಮೊಟ್ಟೆನೂ ಕೂಡ ಬೇಯಿಸಿದ್ದೆ ಜೊತೆಗೆ, ಅದನ್ನು ಕೂಡ ಹಾಕ್ಕೊಟ್ಟೆ. ಮಟನ್ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಾಗಿತ್ತು. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಧನ್ಯವಾದಗಳು.